ಬೆಳಗಾವಿಯಲ್ಲಿ ತಾಯಿ ಮತ್ತು ಮಗು ಆತ್ಮಹತ್ಯೆಯ ಪ್ರಕರಣ. ಬಿಮ್ಸ್ ಶವಾಗಾರದ ಎದುರು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರೇಮ ಅತ್ತೆ ಆಕೆಯ ಕುಟುಂಬಸ್ಥರ ಮೇಲೆ ಹಲ್ಲೆಗೂ ಕೂಡ ಯತ್ನ ಆಗಿದೆ. ಮಗಳ ಸಾವಿಗೆ ಕಾರಣವಾದ ಎಲ್ಲರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು. 10 ಲಕ್ಷ ಸಾಲಕ್ಕೆ ತಾಯಿ ಮಗನ ಜೀವವನ್ನ ಬಲಿ ಪಡೆದಿದ್ದಾರೆ ಇವರು. ಶವಾಗಾರದ ಎದುರು ಪ್ರೇಮ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿದೆ. ನನ್ನ ಮಗಳಿಗೆ ಕುಳ ನೀರ ಹಾಕದ ಅತ್ತಿ ಮೈದಾ ಗಂಡ ಕೂಡಿ ಗಂಡಿಲ್ಲೋ ಯಪ್ಪ. ಅತ್ತಿ ಮೈದಾ ನೆಗ್ಯಾನಿ ಕೂಡಿ ನನ್ನ ಮಗಳಿಗೆ ಕೂಳ ಹಾಕಲಿಲ್ಲೋ. ನನ್ನ ಮಗಳನ್ನ ಬಡ್ದು ಹೊರಗೆ ಹಾಕಿರು. ನನ್ನ ಮಗಳು ಯವ್ವ ನನ್ನ ಮಗಳಿಗೆ 10 ಲಕ್ಷ ರೂಪಾಯಿ ಸಾಲ ಹೇರಿ ನತ್ತಿ ಹೊರಗೆ ಹಾಕಿಳು. ಯಪ್ಪ ನನ್ನ ಮಗಳಿಗೆ ಕೂಳ ಹಾಕಲಿಲ್ಲೋ. ನನ್ನ ಅಪ್ಪಗೊಡ್ರ್ಯ ನನ್ನ ಮಗಳ ಕೂಸಿಟ್ಟನು. ನನ್ನ ಮಗಳನ್ನ ಮನೆಯಾಗಿ ಇಟ್ಕೊಲಿಲ್ಲೋ. ಯಪ್ಪ ನನ್ನ ಮಗಳ ಮದುವೆ ಆಗಿ 10-11 ವರ್ಷ ಚಾಲ್ತೀನು. ನನ್ನ ಮಗಳಿಗೆ ಭಾಳ ತೊಂದ್ರೆ ಅತ್ತಿ ಮೈದಾ ನೆಗ್ಯಾನಿ ಕೂಡಿ ಭಾಳ ನನ್ನ ಮಗಳಿಗೆ ಕಿಟಿ ಮಾಡ್ರು. ನನ್ನ ಮಗಳಿಗೆ ಕೂಳ ಹಾಕಲಿಲ್ಲ. ಯಪ್ಪ ಸಂಗಿನ ಸಾಲ ನನ್ನ ಮಗಳಿಗೆ ತೆಗಿಸ್ಕೊಡು ಅಂತೇಳಿ ನೆಗ್ಯಾನಿ ಮೈದಾ ಅತ್ತಿ ಕೂಡಿ ಆಕೆಗೆ ಹೇಳಿ ಕ್ಯಾಸ ಆಕಿನ ಮಂದಿ ಅಂತೇಳಿ ಸಿಕ್ಕಾಲೆ ಕೊಟ್ಟು ಎಲ್ಲ ಅವ್ರ ಗಂಡನ ಮೈದ್ನ್ರಿ, ಗಂಡನ ತಮ್ರಿ, ಮತ್ತು ಗಂಡನ ತಮ್ಮನ ಹೆಂಡ್ತಿ, ಮತ್ತು ಅವ್ರ ಅತ್ತಿ ಮರಿವನ್ನಾಗ ಮತ್ತು ಶಾರದಾ ಆಕಿ ಗಂಡ್ರಿ. ಅವ್ರ ಕಿರಿಕಿರಿ ಭಾಳ ಇದನ್ನ ಮಾಡೋಂತಲೇ ಸೂಸೈಡ್ ಮಾಡ್ಕೊಂಡು. ಅಂದ್ರೆ ಅವ್ರದ್ದೆಲ್ಲ ಇದನ್ನ ರೊಕ್ಕ ಅವ್ರ ಹೆಸ್ರ ಮೇಲೆ ತೊಗೊಂಡೆಲ್ಲ ಸಾಲ ಇದನ್ನ ಮಾಡ್ರಿ, ಅವ್ರ ಮೇಲೆ ಕರಿ ನೀನ ಮಾಡಿ ಎಲ್ಲ ಮಾಡಂತೇಳಿ ನಮ್ಮ ಅಕ್ಕ ಟಾರ್ಚರ್ ಕೊಟ್ರಿ ಇದನ್ನ ಮಾಡಿಬಿಟ್ಟಾರೆ. ಎಷ್ಟು ಸಾಲ ಐತಂದ್ರೆ ಅವ್ರದ್ದು ಒಂದು 5-6 ಲಕ್ಷದ ಮೇಲೆ ಇತ್ತು ಸರ್. ಆ ಸಲ ಇವ್ರು ಹರಿಬೇಕಂತ ಇವ್ರ ಮೇಲೆಲ್ಲ ಹಾಕಿರಿ. ಇವರು ಬ್ಯಾರೆ ಇಟ್ಟಾರ. ಅವ್ರು ಬ್ಯಾರೆ ಇಟ್ಟು ಒಂದು 5-6 ವರ್ಷ ಹತ್ರ ಹೊರಗೆ ಇಟ್ಟಾರ. ಅವ್ರು ಮುಂದೆ ಬಿಟ್ಟು ಹೊರಗೆ ಇವ್ರ ಅವ್ವ ಮಗ ಇದನ್ನ ಮಾಡ್ಕೊಂಡ್ರು. ಎಲ್ಲಿ ಮಾಡ್ಕೊಂಡ್ರ? ಏನೇನು ಇವ್ರ ಮನ್ಯಾಗ ಮಾಡ್ಕೊಂಡ್ರು. ಅತ್ತೆ ಬಾಮೈದನ ಕಿರುಕುಳ ಅಂತ ಹೇಳ್ತಿದ್ದಾರೆ. 10 ಲಕ್ಷದ ಸಾಲದ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದಾರೆ. ಬಟ್ ಈಗ ತಾಯಿಯ ಜೊತೆಗೆ ಮಗು ಕೂಡ ಸಾವನ್ನಪ್ಪಿರುವಂಥದ್ದು. ಶವಾಗಾರದ ಎದುರು ಕೂಡ ಹೈಡ್ರಾಮಾ ಆಗಿದೆ. ಪೊಲೀಸರು ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.